ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಕೊಳ್ಳೇಗಾಲದ ಶಿವ ಟೆಕ್ಸ್ಟೈಲಲ್ಲಿ ಒಂದು ಆಫರ್ ಬಿಟ್ಟಿದ್ದಾರೆ. ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಮಸ್ತ್ ಆಫರ್ಗಳನ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಕೊಳ್ಳೇಗಾಲದಲ್ಲಿದ್ದೀರಾ ಅಥವಾ ಅಕ್ಕಪಕ್ಕ ಪ್ಲೇಸಲ್ಲಿದ್ದೀರಾ, ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಸಖತ್ತಾಗಿರೋ ಒಂದು ಬಂಪರ್ ಆಫರ್ ಇರೋಂತಹ ಸ್ಯಾರೀಸ್ಗಳನ್ನ ನಿಮ್ದಾಗಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ಈ ಆಫರ್ಸ್ ಬಂದು ನಮಗೆ 5 ಇಂದ 9 ಅಂದರೆ ಮಾರ್ಚ್ 5 ಇಂದ 9ವರೆಗೆ ಮಾತ್ರ ಇರುವಂಥದ್ದು. ಸೊ ಆಲ್ರೆಡಿ 2 ಡೇಸ್ ಆಗಿಬಿಟ್ಟಿದೆ, ಬಟ್ ಇನ್ನೂ ಒಂದು 2 ಡೇಸ್ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇವತ್ತು ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಸೊ ನಾವು ಕೂಡ ಹೋಗಿದ್ವಿ. ಮಧ್ಯಾಹ್ನ ಅಂತೂ ಫುಲ್ ರಶ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆ ಬಿಲ್ಲಿಂಗ್ ಅಂತೂ ಸಾಲುಗಟ್ಟಿ ನಿಂತಿದ್ರು, ಅಷ್ಟು ಜನ ಇದ್ದರು. ಅಷ್ಟೊಂದಿನ ಸ್ಯಾರೀಸ್ಗಳು ತಗೊಳಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ನೈಟ್ ನಾವು ಹೋದ್ವಿ. ಅದಕ್ಕೆ ಮನೇಲಿ ಸ್ಟೇ ಆಗಿದ್ದು ಅಲ್ವಾ, ಹಾಗೆಯೇ ಸಾಯಂಕಾಲ ಕೂಡ ಒಂದು ರೌಂಡ್ ಹೋಗಿದ್ದು ಬರೋಣ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅವಾಗ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ಸ್ವಲ್ಪ ಮಟ್ಟಿಗೆ ಜನಗಳು ಕಡಿಮೆ ಆಗಿದ್ರು, ಬಟ್ ಡೇ ಟೈಮ್ ಅಂತೂ ಫುಲ್ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೆಲ್ಲ ಆಫರ್ಸ್ ಇದೆ, ಹಾಗೆ ನಾವು ಯಾವುದೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿನೇ ತೋರಿಸ್ತೀನಿ. ಸೊ ಅಲ್ಲಿವರೆಗೆ ವಿಡಿಯೋ ನೋಡ್ಕೊಂಡು ಬನ್ನಿ, ಹೇಗಿದೆ, ಯಾವ್ಯಾವ ಪ್ರೈಸಲ್ಲಿ ನಮಗೆ ಅವೈಲೇಬಲ್ ಇದೆ ಸ್ಯಾರೀಸ್ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಯಾರೀಸ್ ಗುಡ್ಡೆ ಏನಿದೆ ಅದಂತೂ 500ಗೆ 3 ಪೀಸಸ್ ಬರುವಂಥದ್ದು. ಅಂದರೆ ನಮಗೆ 167 ರುಪೀಸ್ಗೆ ನಮಗೆ ಸಿಂಪಲ್ ಸ್ಯಾರೀಸ್ ಸಿಗ್ತಾಯಿದೆ. ಆ ಥರದ್ದು ಒಂದು ಆಫರ್ ಇತ್ತು. ಹಾಗೆಯೇ ಇವೆಲ್ಲ 500ಗೆ 2 ಸ್ಯಾರೀಸ್ ಅಂದರೆ ನಮಗೆ 250 ರುಪೀಸ್ ಬೀಳುತ್ತೆ. ಹಾಗೆ ಈ ಸ್ಯಾರೀಸ್ ನೋಡ್ತಾ ಇರ್ಬೋದು 450 ಒಂಥರ ಕ್ರೇಪ್ ಮೆಟೀರಿಯಲ್ ಇರುವಂಥದ್ದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇವೆಲ್ಲ ಸ್ವಲ್ಪ ಡೋಲಾ ಸಿಲ್ಕ್ ಬರುತ್ತಲ್ವ, ಆ ಟೈಪ್ ಸ್ಯಾರೀಸು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇದು ನೋಡ್ತಾ ಇರ್ಬೋದು, ಇದು ಕೂಡ ನಾನು ಹೇಳಿದ್ದಲ್ಲ 450, ಅದೇ ರೇಂಜಲ್ಲಿ ಇರುವಂಥದ್ದು. ಹಾಗೆ 500 ರುಪೀಸ್ಗೆ ಮತ್ತು 750ಗೆ ಅಂದರೆ 1500ಗೆ 2 ಬರುವಂಥದ್ದು ತುಂಬಾ ಚೆನ್ನಾಗಿತ್ತು. ಇವೆಲ್ಲ ಬಂದು 500 ರುಪೀಸ್ ಸ್ಯಾರೀಸು. ತುಂಬ ಆಫರಬಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಒಂದಕ್ಕಿಂತ ಒಂದು ಸ್ಯಾರೀಸ್ ಆಗಿರ್ಬೋದು, ಸ್ಯಾರೀಸ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಹಾಗೆ ಈ ಚಿಟ್ಟೆ ಇರುವಂತಹ ಒಂದು ಟ್ರೆಂಡಿಂಗ್ ಸ್ಯಾರಿ ಇದೆ ನೋಡಿ, ಅದು ಕೂಡ ನಮಗೆ 600 ಇತ್ತು. ತುಂಬಾ ಚೆನ್ನಾಗಿತ್ತು. ಕಲರ್ಸ್ ಕೂಡ ಅವೈಲಬಲ್ ಇತ್ತು ಅದರಲ್ಲಿ. ಬಟ್ ಆ ಸ್ಯಾರೀಸ್ ಏನೂ ತಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಕ್ರೇಪ್ ಮೆಟೀರಿಯಲ್ ಅಂದರೆ 1500ಗೆ 2 ಸಿಗುತ್ತಲ್ವ, ಆ ಸ್ಯಾರೀಸಲ್ಲಿ ಒಂದು ತಗೊಂಡೆ. ಮತ್ತು ಇದೆಲ್ಲ ನೋಡ್ತಾ ಇರ್ಬೋದು ನಮಗೆ 500 ರುಪೀಸಲ್ಲೇ ಇಷ್ಟು ಒಳ್ಳೆ ಬಾರ್ಡರ್ ಸ್ಯಾರೀಸ್. ಅಂದರೆ ಮದುವೆಗಳಿಗೆ ಕಂಚಿ ಸೀರೆಗಳ ಥರ ಇದೆ ಇದು. ಮದುವೆಗಳಿಗಂತೂ ಆರಾಮವಾಗಿ ಬೇರ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಯಾರಿ ಬಂದು 400 ಅಷ್ಟೇ. ಇದರಲ್ಲಿ ಕಲರ್ಸ್ ಅವೈಲಬಲ್ ಇದೆ. ತುಂಬ ಜರಿ ಸ್ಯಾರಿಲಂತೂ ತುಂಬಾ ಒಳ್ಳೆ ಕಲರ್ಸ್ ಇತ್ತು. ಬ್ಲೂ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಅಥವಾ ಈ ಲ್ಯಾವೆಂಡರ್ ಕಲರಲ್ಲಿ, ಗ್ರೀನ್ ಕಲರಲ್ಲಿ ತುಂಬ ಒಳ್ಳೆ ಕಲರ್ಸ್ ಕಾಂಬಿನೇಷನ್ಸ್ಗಳಿಗಿತ್ತು. ಸೊ ನೋಡ್ತಾ ಇರ್ಬೋದು, ಒಂದು ಸ್ಯಾರಿಗಿಂತ ಒಂದು ತುಂಬಾ ಚೆನ್ನಾಗಿದೆ. ಇದನ್ನಂತೂ ಯಾರು ಮಿಸ್ ಮಾಡ್ಕೊಳ್ದೇ ಬೇಡಿ. ಈ ಥರ ಜರಿ ಸ್ಯಾರೀಸ್ಗಳಿಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಅಂಥವರು ಇದನ್ನು ಆರಾಮವಾಗಿ ಬೈ ಮಾಡ್ಕೋಬೋದು. ನಾವು ಸಿಂಪಲ್ಲಾಗಿ ಒಂದು ಮದುವೆ ಸ್ಯಾರಿಗಳಿಗೂ ಕೂಡ ನಾವು ಇದನ್ನು ವೇರ್ ಮಾಡ್ಕೋಬೋದು. ಇದು ಅಷ್ಟೇ 400 ರುಪೀಸ್. ಸೊ ಈ ಕಲರ್ಗೆ ಬಂದು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಬಾರ್ಡರ್ ಸ್ವಲ್ಪ ಲೈಟ್ ಅಂತ ಹೇಳಿ ಅದನ್ನೇನು ತಗೊಳ್ಳೋಕ್ಕಾಗಿಲ್ಲ. ಇದು ಜಸ್ಟ್ 399 ರುಪೀಸ್ ಅಷ್ಟೇ. ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಬಾರ್ಡರ್ ಸ್ವಲ್ಪ ಲೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಸಾಕಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿ ನಾವು ಇದನ್ನು ನೋಡ್ಬೋದು. ಅಂದರೆ ಆಫರ್ ಇಲ್ಲದೆ ಇರೋಂತಹ ಸ್ಯಾರೀಸ್ಗಳು ಸೇಮ್ ರೇಟೇ ಇರುತ್ತೆ, ಅದಕ್ಕೆ ಯಾವುದೇ ಆಫರ್ಗಳಿರಲ್ಲ. ಯಾವುದೆಲ್ಲ ಸ್ಯಾರೀಸ್ಗಳಿಗೆ ಆಫರ್ ಇದೆ ಅವ್ರನ್ನೇ ಬಿಲ್ಲಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಇವೆಲ್ಲ ನಮಗೆ ಜಸ್ಟ್ 350 ರುಪೀಸ್ ಅಷ್ಟೇ. ಈ ಮದುವೆಗಳಿಗೆ ಗಿಫ್ಟ್ ಎಲ್ಲ ಕೊಡ್ತಾರಲ್ವ, ಅವ್ರುಗಳಂತೂ ಇದು ಆರಾಮವಾಗಿ ತಗೊಂಡು ಗಿಫ್ಟ್ಗಳನ್ನ ಕೊಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದರಲ್ಲೂ ಅಷ್ಟೇ ತುಂಬ ಒಳ್ಳೆ ಕಲರ್ಸ್ ಅವೈಲಬಲ್ ಇತ್ತು. ಸೊ ನೋಡ್ತಾ ಇರ್ಬೋದು, ಹೊಸ ಸ್ಟಾಕ್ ಬಂದಿದೆ. ಹಂಗಾಗಿ ಜಾಸ್ತಿ ಕಲೆಕ್ಷನ್ಸ್ ಸಿಗುತ್ತೆ ನಮಗೆ. ಆ್ಯಕ್ಚುಲಿ ಹೊರಗಡೆ ಹಾಕಿದ್ರಲ್ವ ಶಿವಜಾತ್ರೆ ಅಂತ, ಹಂಗೆ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ರಶ್ ಇತ್ತು ಅಂದರೆ ಮಧ್ಯಾಹ್ನ ನೋಡಬೇಕಾಗಿತ್ತು. ಈ ಸುಮಂಗಲಿ ಮನ್ನರ್ಸಲ್ಲಿ ಮೈಸೂರಲ್ಲಿ ಯಾವ ಥರ ರಶ್ ಆಗುತ್ತೆ, ಎಷ್ಟು ಸೆಕೆ ಇದೆ ಅಂದರೆ ಸಖತ್ ಬಿಸಿಲಿದೆ. ಅಂಥದ್ರಲ್ಲೂ ಬಿಡ್ದೇನೆ ಈ ಹೆಂಗಸ್ರುಗಳಂತೂ ನುಗ್ಗಿ ಎಲ್ಲನೂ ಪರ್ಚೇಸ್ ಮಾಡಿದ್ರು. ನಮಗೆ ಒಂದಷ್ಟು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಅದನ್ನು ಕೈಲಿ ಹಿಡ್ಕೊಂಡು ಹೋಗಿ ಅದನ್ನು ಬಿಲ್ ಮಾಡೋದೇ ಒಂದು ದೊಡ್ಡ ಸಾಹಸ ಆಗೋಯಿತು. ಸೊ ಮತ್ತೆ ಸಂಜೆ ಸ್ವಲ್ಪ ಫ್ರೀ ಆದಮೇಲೆ ಬಂದಿದ್ದಾಯಿತು. ಇವೆಲ್ಲ ಬಂದು ನಮಗೆ 1000ಗೆ 3 ಸ್ಯಾರೀಸ್ಗಳು ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಂತೂ ಕಲರ್ಸ್ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಮಧ್ಯಾಹ್ನ ಹೋಗಿದ್ದಾಗ ರ್ಯಾಕ್ ಫುಲ್ ಇತ್ತು ಆ್ಯಕ್ಚುಲಿ ಈ ಥರ ಸ್ಯಾರೀಸ್ಗಳು. ಬಟ್ ನಾವು ಸಂಜೆ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗಳು ಆ ಕಲರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇದಿಷ್ಟು ಕಲರ್ಸ್ಗಳನ್ನ ನಮ್ಮ ಅತ್ತಿಗೆ ಎಲ್ಲ ತೊಗೊಂಡ್ರು.
ಇದರಲ್ಲೂ ಅಷ್ಟೇ ತುಂಬ ಒಳ್ಳೆ ಕಲರ್ಸ್ಗಳಿತ್ತು. ಸೊ ಹಂಗಾಗಿ ತುಂಬ ಜನ 1000ಗೆ 3 ಸ್ಯಾರೀಸ್ಗಳನ್ನ ಸುಮಾರು ಜನ ತಗೊಂಡ್ರು. ಈಗ ಗಿಫ್ಟ್ಗೆಲ್ಲ ಕೊಡ್ತೀವಲ್ವ, ಅಂದರೆ ಮದುವೆಗಳಲ್ಲಿ ಆಗಿರ್ಬೋದು, ಅಥವಾ ಈ ಥರ ಅಕ್ಕ ತಂಗಿರೆಲ್ಲ ಸೇಮ್ ಸ್ಯಾರೀಸ್ ತಗೋತಾರಲ್ಲ, ಆ ಥರ ಅಂತೂ ಒಳ್ಳೆ ಕಲರ್ಸ್ ಕಾಂಬಿನೇಷನ್ಸ್ಗಳು ನಮಗೆ ಇಲ್ಲಿ ಅವೈಲೇಬಲ್ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸ್ಯಾರೀಸ್ಗಳು ಕೂಡ. ಹಾಗೆ ನಮಗೆ ಬೇರೆ ಈ ರೀತಿ ಒಂದಷ್ಟು ಸಿಂಪಲ್ ಸ್ಯಾರೀಸಲ್ಲೇ ಸ್ಟೋನ್ ವರ್ಕ್ ಎಲ್ಲ ಇತ್ತು. ಅದು ಕೂಡ 999ಗೆ 3 ಸ್ಯಾರೀಸ್ ಅವೈಲೇಬಲ್ ಇತ್ತು. ಅವು ಕೂಡ ತುಂಬಾ ಒಳ್ಳೆ ಕಲರ್ಸ್ ಇತ್ತು. ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಬ್ರೌನ್ ಕಲರ್ ಸ್ಯಾರಿ, ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಮಧುಗೌಡ ಸ್ಯಾರಿ ಇದು. ಅದನ್ನು ನೋಡ್ಬಿಟ್ಟಂತೂ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಆಲ್ರೆಡಿ ಯಾರೋ ತೊಗೊಂಡ್ಬಿಟ್ಟಿದ್ರು, ಬಟ್ ಅವ್ರು ತಗೊಳ್ಳಿಲ್ಲ ಅಂದರೆ ಖಂಡಿತ ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ಅವರು ತೊಗೊಂಡ್ಬಿಟ್ಟಿದ್ರಲ್ಲ, ಅದೇ ಥರ ಕಲರ್ ನಾನು ವಿಚಾರಿಸಿದಾಗ ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಹಂಗಾಗಿ ನಾನು ಆರೆಂಜ್ ಕಲರನ್ನು ಪರ್ಚೇಸ್ ಮಾಡಿದೆ. ಬಟ್ ಈ ಸ್ಯಾರಿ ಮೇಲೆ ತುಂಬ ಲವ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗಿತ್ತು ಈ ಸ್ಯಾರಿ. ಬಾರ್ಡರ್ ಕೂಡ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಜಸ್ಟ್ 750 ಅಷ್ಟೇ. ತುಂಬ ಚೆನ್ನಾಗಿತ್ತು ಸ್ಯಾರಿ. ಇನ್ಯಾವಾಗಲಾದರೂ ತಗೋಣ ಆ ಕಲರ್ ಅಂತ ಬಿಟ್ಟು ನೆಕ್ಸ್ಟ್ ಒಂದಷ್ಟು ಸ್ಯಾರೀಸ್ಗಳನ್ನ ನೋಡಿದ್ವಿ. ಸೊ ಇದರಲ್ಲಿ ನಮಗೆ ಡೈಲಿ ವೇರ್ ಸ್ಯಾರೀಸ್ ಅಂದರೆ 500ಗೆ 3 ಇದೆಯಲ್ಲ, ಆ ಸ್ಯಾರೀಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಲೈಟ್ ಕಲರ್ಸ್ ಇಷ್ಟಪಡ್ತಾರಲ್ವ ಅಂಥವ್ರಿಗಂತೂ ತುಂಬಾ ಒಳ್ಳೆ ಕಲರ್ಸ್ ಸಿಗುತ್ತೆ ಅದರಲ್ಲಿ. ಹಾಗೆ ಸ್ವಲ್ಪ ಕ್ರೇಪ್ ಮೆಟೀರಿಯಲ್ ಅಂತಹ ಈ ರೀತಿ ಒಂದು 450 ರುಪೀಸ್ ಸ್ಯಾರೀಸಲ್ಲಿ ಕೂಡ ಒಳ್ಳೆ ಕಲರ್ಸ್ ಇತ್ತು. ಸೊ ಎಲ್ಲರೂ ಕೂಡ ಅದು ಕೂಡ ಪರ್ಚೇಸ್ ಮಾಡಿದ್ವಿ. ಇದೆಲ್ಲ ಬಂದು ಸ್ವಲ್ಪ ಸಿಂಪಲ್ ಸ್ಯಾರೀಸ್, ಅಂದರೆ ಡೋಲಾ ಸಿಲ್ಕ್ ಬರುತ್ತಲ್ವ, ಆ ರೀತಿ ಸ್ಯಾರೀಸ್ಗಳಿಗೂ ಕೂಡ ಒಳ್ಳೆ ಡಿಸೈನ್ಸ್ ಇತ್ತು. ಹಾಗೆ ಟ್ರೆಂಡಿಂಗಲ್ಲಿರುವಂತಹ ಈ ಥರ ಕ್ರಶ್ ಸ್ಯಾರೀಸ್ಗಳು ಕೂಡ ಅವೈಲೇಬಲ್ ಇತ್ತು. ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಕಲರ್ಸ್ ಕಾಂಬಿನೇಷನ್ಸ್ಗಳು ತುಂಬಾ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ವಿ ಜಸ್ಟ್ ಸ್ಯಾರೀಸಲ್ಲಿ ಮಾತ್ರ ನಮಗೆ ಆಫರ್ಸ್ ಇದೆ ಇಲ್ಲಿ ಅಂತ ಅಂದ್ಕೊಂಡಿದ್ದು. ಬಟ್ ನಮಗೆ ಎಲ್ಲ ಥರ ಕ್ಲಾತ್ಸ್ಗಳು ಕೂಡ ಆಫರಲ್ಲಿ ಅವೈಲೇಬಲ್ ಇದೆ. ಸೊ ಡ್ರೆಸ್ ಮೆಟೀರಿಯಲ್ಸ್ಗಳಂತೂ ಎಷ್ಟು ಚೆಂದ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಅದಕ್ಕೆ ಸೊಸೆ ಎಲ್ಲ ಒಂದಷ್ಟು ಡ್ರೆಸ್ ಪೀಸ್ಗಳನ್ನ ತೊಗೊಂಡ್ರು. ಹಾಗೆ ಅಲ್ಲ ಡ್ರೆಸ್ ಪೀಸ್ ಅಲ್ಲ, ಆ್ಯಕ್ಚುಲಿ ಅದು 3 ಪೀಸ್ ಸೆಟ್ ಇರುತ್ತಲ್ಲ ಅದನ್ನು ತಗೊಂಡ್ರು. ಹಾಗೆ ಈ ರೀತಿ ಟಾಪ್ಗಳು ಕೂಡ 399ಗೆ ಈ ರೀತಿ ಟಾಪ್ಸ್ಗಳು ಸಿಗುತ್ತೆ. ಹಾಗೆ ಈ ಮೇಲೆ ನೋಡ್ತಾ ಇರುವಂತಹ ಪಿಂಕ್ ಏನಿದೆ ಅದು 500ಗೆ 3, ಅಂದರೆ ನಮಗೆ ಜಸ್ಟ್ 167 ರುಪೀಸ್ ಬರುತ್ತೆ. ಸೊ ಈ ಬ್ಲೂ ಒಂದು ಕೂಡ ನಮಗೆ 333 ರುಪೀಸಲ್ಲಿ ಅವೈಲೇಬಲ್ ಇದೆ. ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸೊ ಡ್ರೆಸ್ಸಸ್ಗಳಲ್ಲಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ. ದೊಡ್ಡದಕ್ಕೆ ಸೊಸೆ ಮತ್ತು ಚಿಕ್ಕದಕ್ಕೆ ಸೊಸೆ ಇದ್ದಾರಲ್ವ, ಅವರೆಲ್ಲ ಈ ರೀತಿ ಒಂದಷ್ಟು 3 ಪೀಸ್ ಸೆಟ್ ಇದೆಯಲ್ಲ ಅದು ಮತ್ತು ಒಂದಷ್ಟು ಟಾಪ್ಸ್ಗಳು ಕೂಡ ತಗೊಂಡ್ರು. ಮಕ್ಕಳು ಬಟ್ಟೆಗಳು ಅಷ್ಟೇ 500 ರುಪೀಸ್ಗೆ ನಮಗೆ 3 ಫ್ರಾಕ್ಸ್ ಎಲ್ಲ ಅವೈಲೇಬಲ್ ಇತ್ತು. ಮತ್ತು ಜೆಂಟ್ಸ್ಗೇನು ಕೂಡ 1000 ರುಪೀಸ್ಗೆ 3 ಪ್ಯಾಂಟ್ ಎಲ್ಲ ಬರ್ತಾಯಿತ್ತು. ಬಟ್ ಅದೆಲ್ಲ ಏನು ನೋಡಲಿಕ್ಕೆ ಹೋಗಲಿಲ್ಲ. ಹಾಗೆ ಮನೆಗೆ ಬಂದಮೇಲೆ ಯಾವುದೆಲ್ಲ ಸ್ಯಾರೀಸ್ ಮತ್ತು ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ ಅನ್ನೋದೊಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನೇ ಶುರು ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ಅತ್ತಿಗೆ ಸೊಸೆ ಚಂದನ ಅಂತ ಹೇಳಿ ಅವಳು ತಗೊಂಡಿರುವಂತಹ ಡ್ರೆಸ್ಗಳಿದು. ಇವಾಗೇನು ಟಾಪ್ ನೋಡಿದ್ವಿ ಅದು 333 ರುಪೀಸೇ. ಹಾಗೆ ಇದು ಸೆಟ್, ಅಂದರೆ ಟಾಪ್ ಮತ್ತು ಪ್ಯಾಂಟ್ ಎರಡೂ ಬರುತ್ತೆ. ಸೊ ಕಾಲರ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ. ಈ ಬೇಸಿಗೆಗಂತೂ ಮಾಡಿಸಿದ್ದ ಡ್ರೆಸ್ಸು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ಹಾಗೆಯೇ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು. ಬಟ್ ಅವಳ ಹತ್ರ ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕಾಂಬಿನೇಷನಲ್ಲಿ ತಗೊಂಡ್ಲು. ಆಗಲೇ ನಾನು ಹೇಳಿದ್ನಲ್ವ ಈ ರೀತಿ 3 ಪೀಸ್ ಕುರ್ತಾ ಸೆಟ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನಮಗೆ ಟಾಪ್ ಬರುತ್ತೆ ಮತ್ತು ದುಪಟ್ಟ ಮತ್ತು ಪೈಜಾಮ 3 ಕೂಡ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತಗೋಬೋದು. ವೇಲ್ ಕೂಡ ಅಂದರೆ ದುಪಟ್ಟ ಕೂಡ ತುಂಬಾ ಲೆಂತಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಬಂದು 1000 ರುಪೀಸ್ಗೆ 3 ಪೀಸಸ್ ಬರುತ್ತೆ. ಡೈಲಿ ವೇರ್ಗಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ವ ಅವಾಗೆಲ್ಲ ಯೂಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಚಂದನ ಬಂದು ಈ ರೀತಿ 3 ಕಲರ್ಸ್ಗಳನ್ನ ಅದರಲ್ಲಿ ತೊಗೊಂಡ್ಲು. ಹಾಗೆ ಇದು ಬಂದು ಟಾಪ್, ಅದನ್ನು ಕೂಡ ಒಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ವರ್ಕ್ ಅಂತೂ ಎಷ್ಟು ಬಿಗಿಯಾಗಿದೆ ಅಂದರೆ ಹೊರಗಡೆ ಶಾಪಲ್ಲಿ ನಮಗೆ 600-700 ಹೇಳ್ತಾರೆ, ಅಷ್ಟು ಚೆನ್ನಾಗಿದೆ ಇದೊಂದು ಕ್ವಾಲಿಟಿ. ಅದು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಚಂದನ ಒಂದು ಈಗ ಟ್ರೆಂಡಿಂಗಲ್ಲಿರುವಂತಹ ಸ್ಯಾರಿ, ಈ ಚಿಮ್ಕಿ ವರ್ಕ್ ಬರುತ್ತಲ್ವ ಆ ಥರ ಈ ರೀತಿ ಕ್ರಶ್ ಮೆಟೀರಿಯಲ್ಗೆ ಚಿಮ್ಕಿ ವರ್ಕ್ ಬಂದಿರೋವಂಥದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ಬಂದಿರೋಂತಹ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ. ಬ್ಲೌಸ್ಗೂ ಕೂಡ ಈ ರೀತಿ ವರ್ಕ್ ಎಲ್ಲ ಬಂದಿದೆ, ಚಿಮ್ಕಿ ವರ್ಕು ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಲೆಂತ್ ಕಡಿಮೆ ಅಂತ ಅನ್ನಿಸ್ತು. ಬಟ್ ಓಕೆ, ಉಡ್ಬೋದು, ಏನು ತೊಂದರೆ ಇಲ್ಲ. ಹಂಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಲು. ಬಟ್ ಓವರಾಲ್ ಸ್ಯಾರಿ ಆಗಿರ್ಬೋದು, ಅದ್ರದ್ದು ಪಲ್ಲು ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಕಲರ್
ಕಲರ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ವಾಪಸ್ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಇಟ್ಕೊಂಡ್ಲು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಹಾಗೆ ನಮ್ಮ ಚಿಕ್ಕತ್ತಿಗೆ ಕೂಡ ಒಂದಷ್ಟು ಸಿಂಪಲ್ ಸ್ಯಾರೀಸ್ಗಳು ಇಷ್ಟಪಡ್ತಾರೆ ಆ್ಯಕ್ಚುಲಿ ಅವರು. ಸೊ ಹಂಗಾಗಿ ಇದೊಂದೆರಡು ಸಿಂಪಲ್ ಸ್ಯಾರೀಸು. ಇದು 400 ರುಪೀಸ್ ಈ ಪಿಂಕ್ ಸ್ಯಾರಿ. ಹಾಗೆ ಈ ಲ್ಯಾವೆಂಡರ್ ಕಲರ್ ಏನಿದೆ ಅದು 333 ರುಪೀಸಲ್ಲಿ ತೊಗೊಂಡಿರುವಂಥದ್ದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಕಲರ್ ಅಂತೂ ಒಂಥರ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಶಾಪಲ್ಲಿ ನಾವು ಸ್ಯಾರೀಸ್ ಪರ್ಚೇಸ್ ಮಾಡೋಕೆ ಹೋದಾಗಂತೂ ತಲೆನೇ ಕೆಟ್ಟೋಗ್ಬಿಡುತ್ತೆ ನಮಗೆ. ಯಾವ ಥರ ಸ್ಯಾರೀಸ್ಗಳು ತಗೊಳ್ಳೋದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಆದಷ್ಟು ಕಲರ್ಸ್ ಇಲ್ಲದೇ ಇರೋಂತಹದನ್ನ ನಾವು ಸರ್ಚ್ ಮಾಡಬೇಕಲ್ಲ, ಅದು ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಒಂದಷ್ಟು ಸರ್ಚ್ ಮಾಡ್ಕೊಂಡು ತಂದಿದ್ದಾಯಿತು. ಹಾಗೆ 1000ಗೆ 3 ಅಂತ ಹೇಳಿದ್ನಲ್ಲ, ಆ ಸ್ಯಾರೀಸಲ್ಲೂ ಕೂಡ ಅದಕ್ಕೆ ಇದೊಂದು 3 ಮತ್ತು +1 4 ಸ್ಯಾರೀಸ್ಗಳನ್ನ ತಗೊಂಡ್ರು. ಇದರಲ್ಲೂ ಅಷ್ಟೇ ಕಲರ್ಸ್ಗಳು ತುಂಬ ಚೆನ್ನಾಗಿ ಇತ್ತು. ಹಾಗೆ ಕ್ರೇಪ್ ಮೆಟೀರಿಯಲಿ ಈ ರೀತಿ 450 ರುಪೀಸ್ ಸ್ಯಾರಿ ಅಂತ ಹೇಳಿದ್ನಲ್ವ, ಇದಂತೂ ಒಳ್ಳೆ ಆಫರ್ಡಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಸಿಂಪಲ್ ಫಂಕ್ಷನ್ಸ್ಗಳಿಗೆ ಆರಾಮವಾಗಿ ವೇರ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ತಗೊಂಡಿದ್ರು, ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಈ ಕಲರ್ ಕಾಂಬಿನೇಷನ್ಸ್ಗಳಿಗಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಇದಿಷ್ಟು ನಮ್ಮ ಚಿಕ್ಕತ್ತಿಗೆ ತಗೊಂಡಿರುವಂತಹ ಸ್ಯಾರೀಸ್. ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ದೊಡ್ಡದಕ್ಕೆ ಇದ್ದಾರಲ್ಲ, ಅವರು ಸ್ಯಾರೀಸ್ಗಳನ್ನ ಅಲ್ಲೇ ಪರ್ಚೇಸ್ ಮಾಡಿ ಹೊರಟೋಗಿರೋದ್ರಿಂದ ಅವ್ರದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಇದು ಬಂದು ನಾನು ತಗೊಂಡಿರೋಂತಹ ಸ್ಯಾರೀಸ್ಗಳನ್ನ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಅದಕ್ಕೆ ಇನ್ನು ಬ್ಲೂ ಮತ್ತು ಲ್ಯಾವೆಂಡರ್ ಕಲರೆಲ್ಲ ತಗೊಂಡಿದ್ರಲ್ಲ, ಅದು ನಾನು ಸ್ವಲ್ಪ ಡಾರ್ಕ್ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ. ಸೊ ಹಂಗಾಗಿ ಈ ಡಾರ್ಕ್ ಬ್ಲೂ ಅಲ್ಲಿ ನಾನು ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಹಾಗೆ ಈ ರೀತಿ ಸ್ಕ್ವೇರ್ ಟೈಪಲ್ಲಿ ಇದ್ದಿದ್ದರಿಂದ ಇದೊಂಥರ ಇಷ್ಟ ಆಯಿತು ಸ್ಯಾರಿ ಆ್ಯಕ್ಚುಲಿ. ಸೊ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಪಲ್ಲು ಕೂಡ ಚೆನ್ನಾಗಿರೋದ್ರಿಂದ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಹಾಗೆ ಈ ಸ್ಯಾರೀಸ್ ಕೂಡ ನಮಗೆ 333 ಸಿಕ್ಕಿರುವಂಥದ್ದು. ಸೊ ನೆಕ್ಸ್ಟ್ ಸ್ಯಾರಿ ಬಂದು 1500ಗೆ 2 ಇರುವಂಥದ್ದು. ಅಂದರೆ ನಾವು 1 ಪೀಸ್ ಯಾರು ತೊಗೋಬೋದು, ಇಲ್ಲ 2 ಪೀಸ್ ಬೇಕಾದರೂ ತೊಗೋಬೋದು. 1500ಗೆ ನಮಗೆ 2 ಪೀಸಸ್ ಅಂದರೆ 750 ರುಪೀಸ್ ಬೀಳುತ್ತೆ. ಸೊ ಅದರಲ್ಲಿ ನಾನು ಈ ರೀತಿ ಒಂದು ಆರೆಂಜ್ ಕಲರ್ಗೆ ಇದೊಂಥರ ಪರ್ಪಲ್ ವಿತ್ ಪಿಂಕ್ ಮಿಕ್ಸ್ ಆಗಿರುವಂತಹ ಬಾರ್ಡರ್, ಡಬಲ್ ಬಾರ್ಡರ್ ಇರೋದ್ರಿಂದ ಒಂಥರ ಮೈಸೂರು ಸಿಲ್ಕ್ ಸ್ಯಾರೀಸ್ ಥರನೇ ಕಾಣ್ತಾ ಇತ್ತು. ಸೊ ಹಂಗಾಗಿ ಇದೊಂದು ತಗೊಂಡೆ. ಕ್ರೇಪ್ ಸ್ಯಾರಿ ನನ್ನ ಹತ್ರ ಆ್ಯಕ್ಚುಲಿ ಕ್ರೇಪ್ ಸ್ಯಾರೀಸಲ್ಲಿ ಈ ರೀತಿ ಆರೆಂಜ್ ಕಲರ್ ಇರಲಿಲ್ಲ, ಹಂಗಾಗಿ ಇದನ್ನು ತಗೊಂಡೆ. ನಾನು ಆ್ಯಕ್ಚುಲಿ ಇದು ಸ್ಯಾರಿ ತಗೊಳ್ಬೇಕು ಅಂತ ತಗೊಳ್ಳೋಕೆ ಹೋಗಿಲ್ಲ, ಅಕಸ್ಮಾತಾಗಿ ನನಗೆ ಕಣ್ಣಿಗೆ ಬಿದ್ದು ಇಷ್ಟ ಆಗಿರುವಂತಹ ಸ್ಯಾರಿ ಅಂತಲೇ ಹೇಳ್ಬೋದು. ಈ 750 ಆ ಥರದ್ದೆಲ್ಲ ಐಡಿಯಾ ಇರಲಿಲ್ಲ. ಜಸ್ಟ್ ಒಂದು ಡೈಲಿ ವೇರ್ ಸ್ಯಾರೀಸ್ ಮತ್ತು ಈ ಸಣ್ಣ ಪುಟ್ಟ ಸ್ಯಾರೀಸ್ಗಳನ್ನ ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದು. ಬಟ್ 750 ರುಪೀಸ್ ಸ್ಯಾರಿ ಇದು ವರ್ತ್ ಅಂತ ಅನ್ನಿಸ್ತು, ಹಂಗಾಗಿ ಅದೊಂದು ಪರ್ಚೇಸ್ ಮಾಡಿದೆ. ಹಾಗೆ ಇದೊಂದು ನಮಗೆ ಸ್ಟೋನ್ ವರ್ಕಲ್ಲಿ ಬಂದಿರುವಂತಹ ಸ್ಯಾರಿ ಪಿಂಕ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಲೈಟ್ಗೆ ಅಂತೂ ಒಂಥರ ಪಳಪಳ ಅಂತ ಹೊಳೆಯೋದು. ಯಾಕೋ ಆ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು ನನಗೆ ಆ್ಯಕ್ಚುಲಿ. ಸ್ಟೋನ್ ಎಲ್ಲ ಬಂದಿತ್ತಲ್ವ, ಹಾಗಾಗಿ ನೈಟ್ ಫಂಕ್ಷನ್ಗೆಲ್ಲ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಒಂಥರ ರಾಣಿ ಪಿಂಕ್ ಬರುತ್ತಲ್ವ, ಅದು ಮತ್ತು ರೆಡ್ ಎರಡು ಮಿಕ್ಸ್ ಆಗಿರೋಂಥ ಕಲರ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದೆ. ನೈಟ್ ರಿಸೆಪ್ಷನ್ಗಂತೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನನ್ನ ತಂಗಿ ಕೂಡ ಸೇಮ್ ಸ್ಯಾರೀಸ್ನೇ ಪರ್ಚೇಸ್ ಮಾಡೋದು. ಅಂದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ಅದರಲ್ಲಿ ವರ್ಕ್ ಸ್ವಲ್ಪ ಬೇರೆ ಥರ ಇದೆ, ಮತ್ತು ಈ ಬಾರ್ಡರಲ್ಲಿ ಸ್ವಲ್ಪ ಬೇರೆ ಥರ ಅಷ್ಟೇ ಇದೆ. ಸೊ ಓವರಾಲ್ ಸ್ಯಾರಿ ಕಲರ್ ಆಗಿರ್ಬೋದು ಮತ್ತು ಈ ಒಂದು ಟಿಶ್ಯೂ ಮೆಟೀರಿಯಲಲ್ಲಿ ಇರುವಂಥದ್ದು ಎಲ್ಲ ಸೇಮೇ, ಬಟ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಅಷ್ಟೇ. ಸೊ ಹಾಗೆ ನನ್ನ ತಂಗಿ ಇದೊಂದು ಲ್ಯಾವೆಂಡರ್ ಕಲರಲ್ಲಿ ಕೂಡ ಈ ರೀತಿ 1000ಗೆ 3 ಇತ್ತಲ್ವ, ಅದು ಅವಳು ಕೂಡ ಪರ್ಚೇಸ್ ಮಾಡಿದ್ಲು. ಆ್ಯಕ್ಚುಲಿ ಈ ಸ್ಯಾರಿಗೆ ನನಗೆ ಇಷ್ಟ ಆಗಿದ್ದು ಅಂದರೆ ಬ್ಲೌಸ್ ಪೀಸ್ ಒಂಥರ ಸಣ್ಣ ವರ್ಕಲ್ಲಿ ಕೊಟ್ಟಿದ್ದಂಥದ್ದು. ಸೊ ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಅದೇ ಡಿಸೈನಲ್ಲಿ ಈ ರೀತಿ ಸ್ಕೈ ಬ್ಲೂ ಕಲರ್ ಒಂದು ಕೂಡ ಪರ್ಚೇಸ್ ಮಾಡಿದ್ಲು. ಮತ್ತು ತೋರಿಸಿದ್ನಲ್ಲ ನಾನು ಆವಾಗಲೇ ಬಾರ್ಡರ್ ಸ್ಯಾರೀಸು ಜಸ್ಟ್ 400 ರುಪೀಸಲ್ಲಿ ಇಂಥ ಒಳ್ಳೆ ಸ್ಯಾರಿ ಸಿಕ್ಕಿದೆ ಅಂತ ನಂಬೋಕ್ಕೆ ಆಗ್ತಾಯಿಲ್ಲ. ಸರಿ ಎಲ್ಲ ತುಂಬಾ ಚೆನ್ನಾಗಿದೆ, ಜಸ್ಟ್ 400 ರುಪೀಸಲ್ಲಿ ಸಿಕ್ಕಿರೋಂಥದ್ದು. ಸೊ ಕಾಂಬಿನೇಷನ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಇದರಲ್ಲಿ. ಸೊ ನನ್ನ ತಂಗಿ ಇದೊಂದು ಪರ್ಚೇಸ್ ಮಾಡಿದ್ಲು. ಹಾಗೆ ನಾನು ಒಂದೆರಡು ಡೋಲೋ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಸಿಂಪಲ್ ಸ್ಯಾರೀಸು, ಅದು ಜಸ್ಟ್ 200 ರುಪೀಸ್ಗೆ ಸಿಕ್ತು. ಅದೊಂಥರ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ 2 ಡೋಲೋ ಸಿಲ್ಕ್ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದೆ.
ಇದೊಂದು ಸಿಂಪಲ್ ಸ್ಟ್ರೈಪ್ಸ್ ಸ್ಯಾರಿಯಲ್ಲಿ ಇದೊಂದು ಕಲರ್ ಪರ್ಚೇಸ್ ಮಾಡಿದೆ ನಾನು. ಅದಕ್ಕೆ ಎಲ್ಲ ಈ ಆರೆಂಜ್ಗೆ ಬ್ಲೂ ಅದೆಲ್ಲ ಪರ್ಚೇಸ್ ಮಾಡಿದ್ರು, ನಾನು ಇದೊಂದು ಕಲರ್ ಪರ್ಚೇಸ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಈ ಇಷ್ಟು ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.